ಹಾಯ್ ಫ್ರೆಂಡ್ಸ್ ನಿಸರ್ಗ ಡೈರಿ ಫಾರ್ಮ್ ಟುಡೇ ಶಿವಮೊಗ್ಗ. ನೋಡಿ ಈ ಹಸು ABS ಅಲ್ಲಿ ಸ್ಟ್ರೈಕರ್ ಸೆಕೆಂಡ್ ಲಾಕ್ಟೇಷನ್ 6 ಹಲ್ ಕಂಪ್ಲೀಟು. ನೋಡಿ ಹಸು ನೋಡಿ ಹೇಗಿದೆ ಈಗ. ಹಸು ಚಲೋ 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 ಇನ್ನು 1 ತಿಂಗಳ ಟೈಮ್ ಇದೆ ಅಪ್ರಾಕ್ಸಿಮೇಟ್ಲಿ. ನೋಡಿ ಹಸು ಯಾವ ರೀತಿ ಇದೆ ಅಂತ. ಶಿವಮೊಗ್ಗದ ನಿಸರ್ಗ ಡೈರಿ ಫಾರ್ಮ್ ಇದು. ಪ್ರತಿಯೊಬ್ಬರಿಗೂ ಹಸು ತಗೋಬೇಕಂತ ಆಸೆ ಇರುತ್ತೆ, ಬಟ್ ಒಳ್ಳೆ ತಳಿ ಬೇಕು ಅಂತ ಹುಡ್ಕೊಂಡು ಬಂದಿದ್ದಾರೆ. ಈ ಹಸು ಬಗ್ಗೆ ನಾವು ಅವರಿಗೆಲ್ಲ ವಿವರಿಸಿದ್ದೀನಿ. ಅಲ್ಲಿ 1,75,000 ಹಸು ಕೊಟ್ಟಿದ್ದೀವಿ. ಇದು ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ನೀವು ಫೇಸ್ ಕ್ವಾಲಿಟಿ ನೋಡಿ, ಹಸುದು ನೋಡಿ. ಆರಾಮ್ ಕಣ್ಣು ಮುಚ್ಕೊಂಡು 30 ಲೀಟರ್ ಮೇಲೆ ತೆಗಿಬೋದು. ಅನುಭವ ಇದ್ದವರು 32-33 ತೆಗಿಬೋದು. 30 ಲೀಟರ್ ಅಂತ ಹೇಳ್ಕೊಟ್ಟಿದ್ದೀವಿ. ಚೆನ್ನಾಗಿ ಸಾಕಿದಾಗ ಈ ಹಸು ಬಗ್ಗೆ ನಿಮಗೆ ನಾಲೆಜ್. ಬನ್ನಿ ಸರ್, ಏನು ಹೆಸರು? ಲಕ್ಷ್ಮಣ ಅಂತ ಸರ್. ಲಕ್ಷ್ಮಣ ಈ ಕಡೆ ಬರ್ರಿ. ಏನ್ ಅನ್ಸುತ್ತು ಗೋತಾಯಿಗೆ ಮುಟ್ಟು ಹೇಳಿ, ಏನ್ ಅನಿಸ್ತು ಹಸು? ನನಗೆ ನೋಡಿದ ತಕ್ಷಣ ಖುಷಿ ಅನಿಸ್ತು. ಹತ್ರ ಬರ್ರಿ ಮೇಡಮ್. ನಮ್ಮ ಕಡೆ ಈ ತರದ್ದೆಲ್ಲ ವಿಡಿಯೋದಲ್ಲಿ ಜೋರಾಗಿ ಹೇಳಿ. ವಿಡಿಯೋದಲ್ಲಿ ಇದು ನೋಡಕ್ಕೆ ಚಿಕ್ಕದು ಅನ್ಸುತ್ತೆ. ಇಲ್ಲಿ ಎದುರುಗಡೆ ಬಂದು ನೋಡೋದಾಗಲಿ ಗೊತ್ತಾಗತ್ತಲ್ಲ ಹಸುಗಳು ಹೇಗಿದಾವೆ ಅಂತ. ಈಗ ನೋಡ್ಬೇಕು, ನೋಡಕ್ ಬಂದ ಮೇಲೆ ಗೊತ್ತಾಗ್ತದೆ. ಏನಾಗತ್ತೆ ವಿಡಿಯೋದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬಹಳಷ್ಟು ವಿಡಿಯೋದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಕ್ ಟೈಮ್ ಹೇಳಿತಾರೆ ನಿಂಗೆ. ಸಣ್ಣ ಹಸುಗೆ ದೊಡ್ಡ ಹಸು ಮಾಡಿ ತೋರಿಸ್ತಾರೆ. ಏನ್ ಗೊತ್ತಾ, ಅದು ವ್ಯಾಪಾರ ಮಾಡೋ ಟ್ರಿಕ್ ಅದು. ಬಟ್ ನಮ್ಮಲ್ಲಿ ಏನಂತೀವಿ, ಬಂದಾಗ ಜನ ಹೇಳ್ತಾರೆ ಓ ದೊಡ್ಡದಿದೆ ಅಂತ. ಈಗಂದ್ರೆ ಅಲ್ಲಿ ಹಿಂದ್ಗಡೆಯಿಂದ ಏನು ಹೇಳೋದು ಇವೆಲ್ಲ ಅಲ್ಲ. ಇಲ್ಲಿ 100 ಹಸುಗಳು ಸೇಲ್ ಆಗ್ತಾ ಇರ್ತವೆ. ಬಟ್ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಬಗ್ಗೆ ಗೊತ್ತಿದೆ ನಿಮ್ಗೆ, ಈ ಬ್ರೀಡ್ ಬಗ್ಗೆ ಗೊತ್ತಿದೆ, ಇದು ಹಾಕೋ ಕರು ಬಗ್ಗೆ ಗೊತ್ತಿದೆ. ಆವಾಗ ಏನಾಗತ್ತಂದ್ರೆ ಒಂದು ಕರು ಬಂತಂದ್ರೆ 1 ಲಕ್ಷ ಆವತ್ತೇ ಬಂದಂಗೆ. ಈಗ ನಮ್ಮಲ್ಲಿ ಯಾವುದೇ ಕಾರಣ ಬ್ರೀಡ್ ಡೆವಲಪ್ ಮಾಡಿಲ್ಲ ಅಂದ್ರೆ ನಾವ್ ಯಾವತ್ತೂ ಸಕ್ಸಸ್ ಆಗಲ್ಲ. ಮೇನ್ ಸಕ್ಸಸ್ ಏನಪ್ಪ ಅಂದ್ರೆ ಬ್ರೀಡಿಂಗ್ ಮಾಡಿ ಈಗ ಹಸುವಿಂದ ಮಿನಿಮಮ್ ಇಲ್ಲ ಅಂದ್ರೆ 8 ಕರುಗಳು ತಗೋಬೇಕು. ಆವಾಗ ಏನಾಗುತ್ತದೆ, ಒಬ್ಬ ರೈತ ಮಾಡಿದ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗತ್ತೆ. ಇಲ್ಲ ಅಂದಾಗ ಬರೀ ಹಾಲಿಗೆ ಮಾಡ್ತೀನಿ ಅಂದ್ರೆ ಅವತ್ತಿನ ಖರ್ಚು ವೆಚ್ಚ ಹೋಗುತ್ತೆ. ಬಟ್ ಆದ್ರೆ ಬೆಳೆಯಕ್ಕಾಗಲ್ಲ. ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಯಂಗ್ಸ್ಟರ್ಗಳು ಏನ್ ಮಾಡಿದಾರೆ ಅಂದ್ರೆ, ಹಳೆಬ್ರು ರೈತರು ಹೋಗ್ಬಿಟ್ರಿ. ಈಗ ಹೊಸದಾಗಿ ಏನ್ ಬಂದಿದ್ದಾರೆ ಅಂದ್ರೆ ಅವರಿಗೆಲ್ಲ ನಮ್ಮಲ್ಲಿ ಒಂದು 150-200 ಜನರಿಗೆ ಗ್ರೂಪ್ ಮಾಡಿದ್ದೀನಿ ನಾನು. ಏನ್ ಗ್ರೂಪ್ ಮಾಡಿದೀವಿ ಅಂದ್ರೆ, ಅವರು ಬರೀ ಕರ್ನಾಟಕದಲ್ಲಿ ಬ್ರೀಡಿಂಗ್ ಮಾಡ್ಬೇಕು. ಅವರು ಬ್ರೀಡಿಂಗ್ ಮಾಡ್ತಾ ಮಿನಿಮಮ್ ಒಂದು 10 ಕರುಗಳು ತೆಗೆದ್ರೆ 15 ಲಕ್ಷ ವರ್ಷಕ್ಕೆಲ್ಲೂ ಹೋಗಿಲ್ಲ. ಆ ತರ 100 ಕರು ತೆಗಿತಿದ್ದಾರೆ ಈಗ. ಸೊ ಹಾಗಾಗಿ ನಿಮ್ಗೂ ಹೇಳ್ತೀನಿ, ಒಳ್ಳೆ ಹಸು ಇಷ್ಟ ಆಗಿದೆ ಅಲ್ಲ, ಹಸು ಇಷ್ಟ ಆಗಿದೆ, ಚೆನ್ನಾಗಿ ಸಾಕಿ. ನಿಮ್ಮ ಊರಿಗೆ ಒಂದು ಕೊಟ್ಟಿದ್ದೀವಿ. ಅದು ಕೇಳಿರ್ಬೇಕಲ್ಲ, ಅದು ಚಿಕ್ಕಬಾಸೂರು ಅಂತ. ಈಗ ತಿಳುವಳ್ಳಿ, ಚಿಕ್ಕಬಾಸೂರು ಆ ಕಡೆ ನಿಮ್ಮ ಶಿಕಾರಿಪುರ, ಶಿರಾಳಕೊಪ್ಪದಲ್ಲಿ ಯಾವುದಿದ್ರು ಹಸು ಸಾಕ್ತಾ ಇದ್ರು. ಇವತ್ತೇನಾಗಿದೆ ಅಂದ್ರೆ ಹಸು ಬಂದ ತಕ್ಷಣ ಓಡ್ ಬರ್ತಾರೆ. ಯಾಕಂದ್ರೆ ನೋಡ್ತಾ ಇರಲ್ಲ ಜನ. ಚೆನ್ನಾಗಿ ಸಾಕಿ ಅವ್ರಿಗೆ ಬಚ್ಚಲ ನೋಡಿ. ಬ್ರೀಡ್ ಒಳ್ಳೇದಾಗ್ಲಿ. ನೋಡಿ ಎಷ್ಟು ಸೈಲೆಂಟ್ ಆಗಿದೆ, ಏನೂ ಇಲ್ಲ. ಆರಾಮಾಗಿ ಸಾಕಿ. ಇನ್ನು ಹೆಚ್ಚು ಕಡಿಮೆ ಆರಾಮಾಗಿ ಟೈಮ್ 1 ತಿಂಗಳು ಟೈಮ್ ತಗೊಂಡ್ಲಿ. ಟೈಮ್ ತಗೊಂಡು ಚೆನ್ನಾಗಿದಾಗಲಿ. ನಿಮ್ಮ ಅನಿಸಿಕೆ ಸಿಕ್ತು ಅಂತ ಅನ್ನಿಸ್ತಾ ಲಕ್ಷ್ಮಣ್ ಅವರೇ? ನಾನು ಅವಾಗ ಹೇಳಿದ್ದಲ್ಲ, ಬಹಳ ಇಷ್ಟ ಆಯ್ತು. ಓಕೆ, ಆಲ್ ದ ಬೆಸ್ಟ್. ನಿಸರ್ಗ ಡೈರಿ ಫಾರ್ಮ್ ಇಂದ ಈ ಹಸು ನಿಮ್ಮದಾಗಿರ್ಲಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಓಕೆ ನೋಡಿ, ಸೂಪರ್. ಹಾಂ